ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬರಾದಂತಹ ಶಬ್ದಗಾರುಡಿಯರಾದಂತಹ ಬೇಂದ್ರೆಯವರನ್ನು ಒಂದು ಬಾರಿ ಧಾರವಾಡ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಆಹ್ವಾನಿಸುತ್ತಾರೆ. ಆವಾಗ ಬೇಂದ್ರೆಯವರು ಹೇಳೋದು ಒಂದೇ ಮಾತು, ನೀವು ಕೊಡುವ ಗೌರವ ಡಾಕ್ಟರೇಟ್ ಪ್ರಶಸ್ತಿಯು ನಾನು ಹುಟ್ಟಿನಿಂದಲೇ ತೆಗೆದುಕೊಂಡಿರುತ್ತೇನೆ. ಅದಕ್ಕೆ DR ಬೇಂದ್ರೆ ಅಂತ ಹೇಳ್ತಾರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳ್ತಾರೆ. ಬೇಂದ್ರೆಯವರಂದರೆ ಬಹಳ ದೊಡ್ಡ ಶಕ್ತಿ. ಅವರ ಕವಿತೆಗಳಾಗಿರ್ಬೋದು, ಒಂದೊಂದು ಕವಿತೆಗಳು ಓದ್ತಾ ಇದ್ದರೆ ಅವರ ಅನುಭವವನ್ನು ಬಿಚ್ಚಿ ಹೇಳುತ್ತದೆ. ಭೃಂಗದ ಮೇಲೆ ಬೆನ್ನೇರಿ ಬಂದಿದೆ ಕಲ್ಪನಾ ವಿನ್ಯಾಸ ಆಗಿರ್ಬೋದು, ಮುಗಿಲ ಮಾರಿಗೆ ರಾಗರತಿ ಆಗಿರ್ಬೋದು, ಆಮೇಲೆ ಬಹಳಷ್ಟು ಕವಿತೆಗಳು ಓದಿದೆ. ಅವ್ರದ್ದು ನಾದಲೀಲೆ ಆಗಿರ್ಬೋದು, ಸಖಿ ಗೀತೆ ಆಗಿರ್ಬೋದು, ಮತ್ತು ಅವರ ನಾಲ್ಕು ತಂತಿ ಅಂತ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಅದು ನಾಲ್ಕು ತಂತಿ ಓದೋದೇ ಭಾಳ ಕಷ್ಟ. ಅವರ ಬೇಂದ್ರೆಯವರ ಕಾವ್ಯಗಳು ಓದ್ತಾ ಇದ್ದರೆ ಆವು ಈವಿನ ನಾವು ನೀವಿನ ತಾನನ ನಾನ ತನನ ಭಾಳ ಅದ್ಭುತವಾದಂಥ ಒಂದು ಕವಿತೆ. ಈಗಲೂ ಸಂಗೀತಗಾರರು ಸಾಕಷ್ಟು ವೇದಿಕೆಗಳಲ್ಲಿ ಹಾಡನ್ನು ಹಾಡ್ತಾರೆ. ಬೇಂದ್ರೆಯವರಂದರೆ ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬರು. ಆಮೇಲೆ ಬರೀ ಕರ್ನಾಟಕ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಅವರ ಕವಿತೆಗಳನ್ನು ಟ್ರಾನ್ಸ್ಲೇಷನ್ ಆಗಿದೆ, ಇಂಗ್ಲೀಷ್ನಲ್ಲೂ ಆಗಿದೆ. ಯಾಕೆಂತಂದರೆ ಒಂದು ಪ್ರಸಂಗದಲ್ಲಿ ಹೇಳಬೇಕಾಗಿತ್ತಂತಂದರೆ ಬೇಂದ್ರೆಯವರು ಮಹತ್ವದ ಕವಿಗಳಲ್ಲಿ ಯಾಕಾಗ್ತಾರೆ ಅಂತಂದರೆ ಅವರ ಅನುಭವದ ಕವಿಗಳನ್ನೇ ಬಿಚ್ಚಿ ಜನರ ಆಳಕ್ಕೆ ಮುಟ್ಟಿಸುವಂಥ ಕೆಲಸ ಅವರ ಕವಿತೆಗಳಲ್ಲಿ ನಾವು ಕಾಣಬಹುದು. ಆದ್ದರಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡುವ ಸಂದರ್ಭದಲ್ಲಿ ಅವರು ಪ್ರಶಸ್ತಿಯನ್ನು ನಿರಾಕರಿಸಿದರಂತ ಹೇಳಲಾಗುತ್ತದೆ. ಅದಕ್ಕಾಗಿ ಬೇಂದ್ರೆಯವರನ್ನು ಒಂದು ಬಾರಿ ಸ್ಮರಣೆ ಮಾಡಲು ಇಚ್ಛೆ ಪಡುತ್ತೇನೆ.